ನೀವೇನಾದ್ರೂ ನೀಟ್ ಎಕ್ಸಾಮ್ ನ ಬರೀತಾ ಇರ ಅಂದ್ರೆ ನಿಮ್ಗೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನೀಟ್ ಎಕ್ಸಾಮ್ ಅಲ್ಲಿ ಸಿಇಟಿ ಎಕ್ಸಾಮ್ ಗಿಂತನೂ ಕೂಡ ತುಂಬಾನೇ ಸ್ಟ್ರಿಕ್ಟ್ ಆಗಿ ಡ್ರೆಸ್ ಕೋಡ್ ರೂಲ್ಸ್ ಫಾಲೋ ಆಗುತ್ತೆ. ಇಲ್ಲಿ ಕೆಲವು ನ್ಯೂಸ್ ಚಾನ್ಸ್ ಅಲ್ಲೂ ಕೂಡ ನೀವು ನೋಡಿರ್ತೀರಾ. ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಫುಲ್ ಸ್ಲೀವ್ಸ್ ಆಗಿರುವಂತ ಡ್ರೆಸ್ ನ ಹಾಕೊಂಡು ಹೋಗಿರ್ತಾರೆ ನೀಟ್ ಎಕ್ಸಾಮ್ಗೆ. ಆ ಒಂದು ಫುಲ್ ಸ್ಲೀವ್ಸ್ ನ ಆಫ್ ಸ್ಲೀವ್ಸ್ ಮಾಡಿ ಕಟ್ ಮಾಡಿ ನಂತರ ಅವ್ರಿಗೆ ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಬಿಡ್ತಾರೆ. ಈ ರೀತಿ ಎಲ್ಲಾ ಕೂಡ ಆಗುತ್ತೆ. ಅದಕ್ಕೋಸ್ಕರ ಡ್ರೆಸ್ ಕೋಡ್ ಬಗ್ಗೆ ಪ್ರಾಪರ್ ಆಗಿ ತಿಳ್ಕೊಂಡು ನಂತರ ಎಕ್ಸಾಮ್ಗೆ ಹೋಗಿ ನಿಮ್ಗೆ ಯಾವುದೇ ತರದ ಪ್ರಾಬ್ಲಮ್ ಆಗಲ್ಲ. ಈ ಒಂದು ವಿಡಿಯೋದಲ್ಲಿ ನೀಟ್ ಡ್ರೆಸ್ ಕೋಡ್ ನೀವೇನೇನು ಫಾಲೋ ಮಾಡಬೇಕು ಎಲ್ಲಾದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ. ವಿಡಿಯೋಣಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟ್ ಆಗಿ ಬಿಡೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನೀವು ನೀಟ್ ಎಕ್ಸಾಮ್ಗೆ ಎಲ್ಲ ಕೂಡ ಪ್ರಿಪೇರ್ ಆಗಿರ್ಬೋದು. ಆದ್ರೆ ನೀವು ಒಂದು ಮಾಕ್ ಟೆಸ್ಟ್ ನ ತಗೊಂಡ್ರೆ ನಿಮ್ಗೆ ಎಷ್ಟು ಸ್ಕೋರ್ ಬರುತ್ತೆ ಅನ್ನೋದೊಂದು ಐಡಿಯಾ ಬರುತ್ತೆ. ಇಲ್ಲಿ ನೀಟ್ ಇನ್ಸ್ಪೈರ್ ಅಕಾಡೆಮಿ ಕಡೆಯಿಂದ ಒಂದು ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿಗಳು ಪ್ರಿಪೇರ್ ಮಾಡಿರುವಂತ 7 ಟೆಸ್ಟ್ ಸೀರೀಸ್ ನಿಮಗೆ 3500 ರೂಪೀಸ್ ವರ್ತಿರುವಂತದ್ದು ಫ್ರೀ ಆಗಿ ಸಿಕ್ಕಿದೆ. ಲಾಸ್ಟ್ ಇಯರ್ಸ್ ಅಲ್ಲಿ ಈ ಒಂದು ಟೆಸ್ಟ್ ಸೀರೀಸ್ ಇಂದಾನೆ 45% ಆಫ್ ದ ಕ್ವಶನ್ಸ್ ಎಕ್ಸಾಮ್ಸ್ ಅಲ್ಲಿ ಬಂದಿದೆ. ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದು ಡೀಟೇಲ್ಸ್ ಫಿಲ್ ಅಪ್ ಮಾಡಿ ಸಬ್ಮಿಟ್ ಅಂತ ಕೊಡಿ ಅಷ್ಟೇ. ಇಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ಇದರಲ್ಲಿ ನಿಮಗೆ 7 ಟೆಸ್ಟ್ ಸೀರೀಸ್ ಸಿಗುತ್ತೆ. ಮತ್ತೆ ನಿಮಗೆ ಲಾಸ್ಟ್ ಕೀ ಆನ್ಸರ್ ಕೂಡ ಸಿಗುತ್ತೆ. ಮತ್ತೆ ಪ್ರತಿಯೊಂದು ಕ್ವಶನ್ಸ್ಗೂ ಕೂಡ ನಿಮಗೆ ಸೊಲ್ಯೂಷನ್ಸ್ ಕೂಡ ಸಿಗುತ್ತೆ. ಚೆಕ್ ಮಾಡಿ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಫಸ್ಟ್ ಒಂದು ಎಕ್ಸಾಮ್ಗೆ ನೀವು ಏನೇನು ತಗೊಂಡೋಗೋ ಹಾಗಿಲ್ಲ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಇಲ್ಲಿ ನೀವು ಯಾವುದೇ ತರ ಕ್ಯಾಲ್ಕುಲೇಟರ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಸ್ಕೇಲ್ ಅಥವಾ ರೈಟಿಂಗ್ ಪ್ಯಾಡ್, ಪೆನ್ ಡ್ರೈವ್, ಎರೇಸರು, ಕ್ಯಾಲ್ಕುಲೇಟರು ಅಥವಾ ಲಾಕ್ ಟೇಬಲ್, ಎಲೆಕ್ಟ್ರಾನಿಕ್ ಪೆನ್ನು, ಬ್ಲೂಟೂತ್, ಇಯರ್ಫೋನು, ಮತ್ತೆ ವಾಲೆಟ್ಸ್, ಗಾಗಲ್ಸ್, ಮತ್ತೆ ಹ್ಯಾಂಡ್ ಬ್ಯಾಗು, ಬೆಲ್ಟು, ಕ್ಯಾಪ್, ವಾಚ್, ಮತ್ತೆ ಬ್ರಾಸ್ಲೆಟ್ಸ್, ಮತ್ತೆ ರಿಸ್ಟ್ ವಾಚ್, ಮತ್ತೆ ಮೆಟಾಲಿಕ್ ಐಟಮ್ಸ್ ಆಗಿರ್ಬೋದು, ಫುಡ್ ಐಟಮ್ಸ್, ವಾಟರ್ ಬಾಟ್ಲು ಯಾವುದೂ ಕೂಡ ಅಲೋ ಇರೋದಿಲ್ಲ. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಇದು ಯಾವ ಐಟಮ್ ಕೂಡ ನೀವು ತಗೊಂಡೋಗೋ ಹಾಗಿಲ್ಲ ಎಕ್ಸಾಮಿನೇಷನ್ ಹಾಲ್ ಒಳಗಡೆ. ಹಾಗಾದ್ರೆ ಏನ್ ಅಲೋ ಇರುತ್ತೆ ಅಂದ್ರೆ, ನಿಮ್ಮ ಒಂದು ನೀಟ್ ಅಡ್ಮಿಟ್ ಕಾರ್ಡ್ ಅಲೋ ಇರುತ್ತೆ. ಅದ್ರ ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಅದಾದ್ಮೇಲೆ ಒಂದು ವ್ಯಾಲಿಡ್ ಐಡೆಂಟಿಟಿ ಪ್ರೂಫ್ ಬೇಕಾಗುತ್ತೆ. ಅಂದ್ರೆ ಒಂದು ಗೌರ್ಮೆಂಟ್ ಐಡಿ ಕಾರ್ಡ್ ಬೇಕಾಗುತ್ತೆ. ಅಂದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ಐಡಿ, ಡ್ರೈವಿಂಗ್ ಲೈಸೆನ್ಸ್ ಇಷ್ಟರಲ್ಲಿ ಯಾವ್ದಾರ ಒಂದಿದ್ರೆ ನಡೆಯುತ್ತೆ. ನಂತರ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿತ್ತು ಅಂದ್ರೆ ಆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ನಂತರ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಇರಬೇಕಾಗುತ್ತೆ. ಆ ಒಂದು ಫೋಟೋ ನೀವು ಯಾವ ರೀತಿ ತೆಗ್ಸಿರ್ಬೇಕಂದ್ರೆ, ಅದು ಹಿಂದ್ಗಡೆ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ಆ ಒಂದು ಫೋಟೋಗೆ. ಆ ಒಂದು ಫೋಟೋ ನೀವು ಒಂದು ಅಡ್ಮಿಟ್ ಕಾರ್ಡ್ಗೆ ಒಂದು ಪೇಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು. ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಯಾವಾಗ ತಿಳಿಸ್ಕೊಡ್ತೀನಿ ಅಂದ್ರೆ, ಒಂದು ನೀಟ್ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತಲ್ಲ ಅವಾಗ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಸಿಂಪಲ್ ಆಗಿ ತಿಳ್ಕೊಂಡಿರಿ, ಇಷ್ಟ ಐಟಮ್ ಮಾತ್ರ ಹಲೋ ಇರುತ್ತೆ, ಸರಿನಾ? ಇವಾಗ ಡ್ರೆಸ್ ಕೋಡ್ ಯಾವ ರೀತಿ ಇರುತ್ತೆ ಅಂದ್ರೆ, ಇಲ್ಲಿ ಬಾಯ್ಸ್ಗಾಗಿರ್ಲಿ ಗರ್ಲ್ಸ್ಗಾಗಿರ್ಲಿ ಶೂಸ್ಗಳು ಹಲೋ ಇರೋದಿಲ್ಲ. ಮತ್ತೆ ಫುಲ್ ಸ್ಲೀವ್ಸ್ ಇರುವಂತ ಡ್ರೆಸ್ ಹಲೋ ಇರೋದಿಲ್ಲ. ಮತ್ತೆ ಇಲ್ಲಿ ನೀವು ಕತ್ತಿಗೆ ಯಾವುದೇ ತರದ ಚೈನ್ಸ್ ಹಾಕೊಂಡಿರ್ಬಾರ್ದು. ಮತ್ತೆ ಜಾಸ್ತಿ ಜೋಬ್ಸ್ ಇರುವಂತಹ ಪ್ಯಾಂಟ್ಸ್ ಗಳನ್ನ ಈ ರೀತಿ ನೀವು ಹಾಕೊಂಡಿರ್ಬಾರ್ದು. ಮತ್ತೆ ಜಸ್ಟ್ ಸಿಂಪಲ್ ಆಗಿರುವಂತ 2 ಜೋಬ್ ಇತ್ತು ಅಂದ್ರೆ ನಡೆಯುತ್ತೆ, ಏನೋ ಕೂಡ ಪ್ರಾಬ್ಲಮ್ ಆಗಲ್ಲ. ಮತ್ತೆ ಜೀನ್ಸ್ ಪ್ಯಾಂಟ್ ಅಲೋ ಇರೋದಿಲ್ಲ. ಮತ್ತೆ ಕುರ್ತೀಸ್ ಏನಾದ್ರು ಈ ರೀತಿ ಹಾಕೋತೀರಾ ಅಂದ್ರೆ ಇದು ಕೂಡ ಅಲೋ ಇರೋದಿಲ್ಲ. ಮತ್ತೆ ಮಾಸ್ಕ್ ಕೂಡ ಅಲೋ ಇರೋದಿಲ್ಲ. ಗರ್ಲ್ಸ್ಗೆ ಏನೇನ್ ಅಲೋ ಇರೋದಿಲ್ಲ ಅಂದ್ರೆ, ಫುಲ್ ಸ್ಲೀವ್ಸ್ ಇರುವಂತ ಯಾವುದೇ ತರದ ಬಟ್ಟೆ ಆಗಿದ್ರು ಕೂಡ ಅದು ಅಲೋ ಇರೋದಿಲ್ಲ. ಎಲ್ಲಾ ಕೂಡ ಹಾಫ್ ಸ್ಲೀವ್ಸ್ ಅಲ್ಲಿ ಇರ್ಬೇಕಾಗುತ್ತೆ. ಮತ್ತೆ ಐ ಹೀಲ್ಸ್ ಇರುವಂತ ಯಾವುದೇ ಕೂಡ ಸ್ಲಿಪ್ಪರ್ ಅಲೋ ಇರೋದಿಲ್ಲ. ಸಿಂಪಲ್ ಆಗಿರುವಂತ ಸ್ಲಿಪ್ಪರ್ ನ ನೀವು ವೇರ್ ಮಾಡ್ಬೇಕಾಗುತ್ತೆ. ಮತ್ತೆ ಮಾಸ್ಕ್ ಅಲೋ ಇರೋದಿಲ್ಲ. ನಂತರ ಶೂಗಳನ್ನ ಹಾಕೊಂಡು ಹೋಗ್ಬಾರ್ದು. ಮತ್ತೆ ಕೈಗೆ ಯಾವುದೇ ತರದ ದಾರ ಆಗಿರ್ಲಿ, ಬ್ರಾಸ್ಲೆಟ್ ಆಗಿರ್ಲಿ ಏನು ಕೂಡ ನೀವು ವೇರ್ ಮಾಡೋ ಹಾಗಿಲ್ಲ. ಮತ್ತೆ ಕತ್ತೆಗಾಗಿರ್ಬೋದು ಅಥವಾ ತಲೆಗಾಗಿರ್ಬೋದು ಯಾವುದೇ ತರದ ಒಂದು ಆರ್ನಮೆಂಟ್ಸ್ ನ ನೀವು ಹಾಕೊಂಡು ಹೋಗೋ ಹಾಗಿಲ್ಲ. ಮತ್ತೆ ಜೀನ್ಸ್ ಪ್ಯಾಂಟ್ ಹಲೋ ಇರೋದಿಲ್ಲ. ಮತ್ತೆ ಹಿಜಾಬ್ ಕೂಡ ಹಲೋ ಇರೋದಿಲ್ಲ. ರೀತಿ ಇರುವಂತ ಡ್ರೆಸ್ ಯಾವುದು ಕೂಡ ಹಲೋ ಇರೋದಿಲ್ಲ. ಮತ್ತೆ ಯಾವ ರೀತಿ ನೀವು ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾಗಿರುತ್ತೆ ಅಂದ್ರೆ, ಒಂದು ಸಿಂಪಲ್ ಆಗಿರುವಂತ ಆಫ್ ಸ್ಲೀವ್ ಶರ್ಟ್ಸ್, ಮತ್ತೆ ಶರ್ಟ್ಸ್ ಮೇಲೆ ಯಾವುದೇ ತರದ ಡಿಸೈನ್ ಇರಬಾರ್ದು, ಯಾವುದೇ ತರದ ಪ್ರಿಂಟ್ ಆಗಿರಬಾರ್ದು, ಬರೀ ಪ್ಲೈನ್ ಆಗಿರ್ಬೇಕು. ಮತ್ತೆ ಅದು ಹಾಫ್ ಸ್ಲೀವ್ಸ್ ಇರ್ಬೇಕಾಗುತ್ತೆ. ಮತ್ತೆ ಸಿಂಪಲ್ ಜಾಬ್ ಇರುವಂತ ಪ್ಯಾಂಟ್ಸ್ ಅಲೋ ಇರುತ್ತೆ. ಮತ್ತೆ ಸಿಂಪಲ್ ಆಗಿರುವಂತ ಒಂದು ಸ್ಲಿಪ್ಪರ್ ಅಲೋ ಇರುತ್ತೆ, ಸರಿನಾ? ಈ ರೀತಿ ನೀವು ಒಂದು ಎಕ್ಸಾಮಿನೇಷನ್ಗೆ ಡ್ರೆಸ್ ಅಪ್ ಆಗ್ಬೇಕಾಗುತ್ತೆ. ನಂತರ ಗರ್ಲ್ಸ್ಗೂ ಕೂಡ ಅಷ್ಟೇನೆ, ಸಿಂಪಲ್ ಆಗಿರುವಂತ ಡ್ರೆಸ್ ಅಲೋ ಇರುತ್ತೆ. ಮತ್ತೊಂದು ಸಿಂಪಲ್ ಆಗಿರುವಂತ ಸ್ಲಿಪ್ಪರ್ ಅಲೋ ಇರುತ್ತೆ, ಸರಿನಾ? ನೀವು ಬೇಕು ಅಂದ್ರೆ ಟ್ರ್ಯಾಕ್ ಪ್ಯಾಂಟ್ಸ್ ಕೂಡ ಹಾಕೊಂಡು ಹೋಗ್ಬೋದಾಗಿರುತ್ತೆ. ಸಿಂಪಲ್ ಆಗಿ 2 ಜಾಬ್ ಇರೋದು ಅಥವಾ ಫಾರ್ಮಲ್ ಪ್ಯಾಂಟ್ಸ್ ಕೂಡ ಅಲೋ ಇರುತ್ತೆ. ಆದ್ರೆ ಜೀನ್ಸ್ ಅಲೋ ಇರೋದಿಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಈ ರೀತಿ ನಿಮ್ಗೆ ಒಂದು ಡ್ರೆಸ್ ಕೋಡ್ ಇರುತ್ತೆ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ವಿಡಿಯೋ ಶೇರ್ ಮಾಡೋ ಮುಖಾಂತರ ಮಾಹಿತಿನ ತಿಳಿಸಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಸ್ಟ್ ಸೀರೀಸ್ ಲಿಂಕ್ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ.